ನೀರು ನಮಗೆ ಜೀವನಾಧಾರ. ನೀರು ನಮ್ಮ ದೇಹದೊಳಗಡೆ ಇರುವ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ನಮ್ಮ ದೇಹಕ್ಕೆ ಅಗತ್ಯವಿರುವ ಎಲೆಕ್ಟ್ರೋಲೈಟ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುತ್ತದೆ ಈ ನೀರು. ಅಲ್ಲದೆ ನಮ್ಮ ದೇಹವು ಡಿಹೈಡ್ರೇಟ್ ಆಗದೆ ನೋಡಿಕೊಳ್ಳುತ್ತದೆ. ಅದಕ್ಕೆ ನೀರು ನಮಗೆ ಅತ್ಯಂತ ಪ್ರಮುಖವಾದ ಲೈಫ್ ಲೈನ್ ಅಂತ ಹೇಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾವು ರೆಗ್ಯುಲರ್ ಆಗಿ ನೀರು ಕುಡಿಯೋದಕ್ಕೆ ಬೇರೆ ಬೇರೆ ಪಾತ್ರೆಗಳನ್ನು ಉಪಯೋಗಿಸ್ತಾ ಇರ್ತೀವಿ. ಆದರೆ ಈ ಪಾತ್ರೆಗಳಿಂದ ಆಗುವ ಆರೋಗ್ಯ ಉಪಯೋಗಗಳು ಏನು ಅನ್ನುವ ವಿವರಗಳನ್ನು ತಿಳಿದುಕೊಳ್ಳೋಣ. ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿದರೆ ಏನು ಉಪಯೋಗವಾಗುತ್ತದೆ ವಿವರಗಳನ್ನು ತಿಳಿದುಕೊಳ್ಳೋಣ. ಈ ಮಣ್ಣಿನ ಮಡಿಕೆ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಭಾಗವಾಗಿದೆ. ಸಂತೋಷದ ವಿಷಯ ಏನೆಂದರೆ ಈಗಲೂ ಬಹಳ ಜನ ತಂಪಾದ ನೀರಿನಿಗೋಸ್ಕರ ಇದನ್ನು ಬಳಕೆ ಮಾಡುತ್ತಿದ್ದಾರೆ. ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯುವುದರಿಂದ ಅನೇಕ ಉಪಯೋಗಗಳು ನಮಗೆ ಕೊಡುತ್ತವೆ. ಮಣ್ಣಿನ ಮಡಿಕೆಯಲ್ಲಿ ಸೂಕ್ಷ್ಮವಾದ ಬಹಳ ರಂಧ್ರಗಳು ಇರುತ್ತವೆ. ಇದರಿಂದ ಇದರೊಳಗೆ ನೀರು ಸಹಜವಾಗಿ ತಂಪಾಗಿರುತ್ತದೆ. ಮಣ್ಣು ಅಥವಾ ಮಡಿಕೆಯ ಮಣ್ಣು ಪ್ರಕೃತಿಯ ವಿಷಯದಲ್ಲಿ ಆಲ್ಕಲೈನ್ ಗುಣದಿಂದ ಕೂಡಿರುತ್ತದೆ. ಇದು ನಾವು ತೆಗೆದುಕೊಳ್ಳುವ ಆಮ್ಲ ಆಹಾರದಿಂದ ಬರುವ pH ಸಮತೋಲನ ಇರುವುದರಲ್ಲಿ ಸಹಾಯ ಮಾಡುತ್ತದೆ. ಅಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಆಶ್ಚರ್ಯಕರವಾಗಿ ಸಹಾಯ ಮಾಡುತ್ತದೆ. ಮಣ್ಣಿನ ಮಡಿಕೆಯಲ್ಲಿ ಯಾವುದೇ ತರಹದ ರಾಸಾಯನಿಕ ಗುಣ ಇರುವುದಿಲ್ಲ. ಅಲ್ಲದೆ ಮಣ್ಣಿನ ಒಳಗಡೆ ಸಹಜವಾಗಿರುವ ಖನಿಜಗಳು ಮಡಿಕೆಯ ನೀರಿನಲ್ಲಿ ಸೇರಿ ನಮ್ಮ ಜೀವನ ಕ್ರಿಯೆ ನಯವಾಗಿ ಕೆಲಸ ಮಾಡುವುದಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಮಣ್ಣಿನಲ್ಲಿ ಖನಿಜ ಪೋಷಕಾಂಶದಿಂದ ಕೂಡಿದ ಮಡಿಕೆಯ ನೀರು ಕುಡಿದರೆ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪದಿಂದ ಉಳಿಯುವ ಅವಕಾಶವಿರುತ್ತದೆ. ಸಹಜವಾಗಿ ತಂಪಾಗಿರುವ ನೀರು ಗಂಟಲಿನೊಳಗಡೆ ಪರಿಪೂರ್ಣ ಅನುಭವವನ್ನು ಕೊಡುತ್ತದೆ. ಈ ತಂಪಾದ ನೀರು ರೆಫ್ರಿಜರೇಟರ್ ನೀರಿನ ತರಹ ನೆಗಡಿ, ಕೆಮ್ಮು, ಗಂಟಲು ನೋವಿನ ತರಹ ಸಮಸ್ಯೆಗಳನ್ನು ಮಾಡುವುದಿಲ್ಲ. ಇದು ನೀರನ್ನು ಸಹಜವಾಗಿ ತಂಪು ಮಾಡುವುದಲ್ಲದೆ ಮಡಿಕೆಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ಆ ಆಕಾರದಿಂದ ವಿಧ ವಿಧಗಳ ಕಲುಷಿತದಿಂದ ನೀರನ್ನು ಶುದ್ಧಿ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಹಿತ್ತಳೆ ಪಾತ್ರೆ ಒಳಗಡೆ ನೀರು ಕುಡಿದರೆ ಏನಾಗುತ್ತದೆ ಅನ್ನುವ ವಿವರಗಳನ್ನು ನೋಡೋಣ. ಹಿತ್ತಳೆ ಅಂದರೆ ತಾಮ್ರ ಮತ್ತೆ ಜಿಂಕ್ ಅನ್ನು ನಿರ್ದಿಷ್ಟ ಅನುಪಾತದಲ್ಲಿ ಕಲಿಸಿರುವ ಒಂದು ಅಲಾಯ್. ಒಂದಾನೊಂದು ಕಾಲದಲ್ಲಿ ಹಿತ್ತಳೆ ಪಾತ್ರೆಯನ್ನು ನೀರು ತುಂಬುವುದಕ್ಕೆ ಉಪಯೋಗಿಸುವರು. ಹಿತ್ತಳೆ ಪಾತ್ರೆಯೊಳಗಿನ ನೀರು ಕುಡಿದರೆ ಇದರೊಳಗೆ ಇರುವ ಜಿಂಕ್ ಜೀವಕೋಶಗಳಿಗೆ ಅಂಗಾಂಶಕ್ಕೆ ಶಕ್ತಿಯನ್ನು ಕೊಟ್ಟು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುವುದಕ್ಕೆ ಆಶ್ಚರ್ಯಕರವಾಗಿ ಸಹಾಯ ಮಾಡುತ್ತದೆ. ತಾಮ್ರ ಜಿಂಕ್ನಿಂದ ಕಲಿಸಿರುವ ಹಿತ್ತಳೆ ಡಯಾಬಿಟಿಸ್, ಬಿಪಿಯ ಜೊತೆಗೆ ಇತರ ಮೆಟಾಬಲಿಕ್ ಸಮಸ್ಯೆಗಳನ್ನು ನಿಯಂತ್ರಿಸುವುದಕ್ಕೆ ಆಶ್ಚರ್ಯಕರವಾಗಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಹಿಮೋಗ್ಲೋಬಿನ್ ಉತ್ಪತ್ತಿಯೊಳಗಡೆ ಕಣ್ಣಿನ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ, ಮೆದುಳಿನ ಆರೋಗ್ಯವನ್ನು ಸುಧಾರಿಸಿ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಅಸಾಮಾನ್ಯವಾಗಿ ಇದು ಸಹಾಯ ಮಾಡುತ್ತದೆ. ಅಲ್ಲದೆ ಮೊಡವೆ ತಾಮ್ರಗಳಂತಹ ಚರ್ಮ ರೋಗವನ್ನು ನಿವಾರಿಸಿ ಮೆಲೋನಿನ್ ಉತ್ಪತ್ತಿಯೊಳಗಡೆ ಅಷ್ಟೇ ಅಲ್ಲದೆ ಕೊಲಾಜಿನ್ ರೂಪಿಸುವುದಕ್ಕೆ ಪ್ರೇರೇಪಿಸುತ್ತದೆ. ಚರ್ಮದ ಮರಗಟ್ಟುವಿಕೆ ಕಡಿಮೆ ಮಾಡುವುದಕ್ಕೆ ಇದು ಪ್ರಮುಖವಾದ ಪಾತ್ರವನ್ನು ಮಾಡುತ್ತದೆ. ಈಗ ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿದರೆ ಏನಾಗುತ್ತದೆ ನೋಡೋಣ. ತಾಮ್ರ ಒಂದು ಪ್ರಮುಖವಾಗಿರುವ ಟ್ರೇಸ್ ಮಿನರಲ್. 1850 ವರ್ಷಗಳಿಂದ ಆಂಟಿ ಬ್ಯಾಕ್ಟೀರಿಯಲ್ ಲಕ್ಷಣಗಳಿಗೋಸ್ಕರ ಉಪಯೋಗಿಸುವ ಒಂದೇ ಒಂದು ಲೋಹ ತಾಮ್ರ. ತಾಮ್ರ ಪಾತ್ರೆಯಲ್ಲಿ ರಾತ್ರಿ ಹೊತ್ತು ತುಂಬಿರುವ ನೀರನ್ನು ಮುಂಜಾನೆಯಲ್ಲೂ ಕುಡಿದರೆ ಬಹಳ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತದೆ. ಅಲ್ಲದೆ ತಾಮ್ರ ಪಾತ್ರೆಯ ನೀರು ಅನೇಕ ರೀತಿಯ ಆರೋಗ್ಯ ಉಪಯೋಗಗಳನ್ನು ಕೊಡುತ್ತದೆ. ತಾಮ್ರ ನಮ್ಮ ದೇಹದೊಳಗಿನ ಸುಮಾರು 30 ರೀತಿಯ ಎಂಜೈಮ್ಸ್ ನಿಂದ ಲಿಂಕ್ ಆಗಿರುತ್ತದೆ. ತಾಮ್ರದೊಳಗಡೆ ಆಂಟಿ ಮೈಕ್ರೋಬಿಯಲ್ ಅಷ್ಟೇ ಅಲ್ಲದೆ ಆಂಟಿ ಕ್ಯಾನ್ಸರ್ ಅಷ್ಟೇ ಅಲ್ಲದೆ ಆಂಟಿ ಆಕ್ಸಿಡೆಂಟ್ ಲಕ್ಷಣಗಳು ಹೆಚ್ಚಿರುತ್ತದೆ. ಇದು ದೇಹದೊಳಗಿನ ಟಾಕ್ಸಿನ್ಸ್ ಅನ್ನು ಕಡಿಮೆ ಮಾಡುವುದರಲ್ಲಿ ಆಶ್ಚರ್ಯಕರವಾಗಿ ಸಹಾಯ ಮಾಡುತ್ತದೆ. ಈ ದಿನ ತಾಮ್ರದ ಪಾತ್ರೆಯೊಳಗಿನ ನೀರಿಗೆ ಸಹಜವಾಗಿ ಆಲ್ಕಲೈನ್ ಗುಣವನ್ನು ಹೊಂದಿರುತ್ತದೆ. ಇದು ಶರೀರದ ಉಷ್ಣತೆಯನ್ನು ಕಡಿಮೆ